ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶರತ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋಗೆ ಹೋಗೋಣ. ನಾವು ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಕೆಲವು ರೂಲ್ಸ್ಗಳಂತೂ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಎಲ್ಲೆಲ್ಲಿ ಕ್ಯಾಮ್ರಾ ಇವೆ, ನಾವು ಎಷ್ಟು ಸ್ಪೀಡ್ ಹೋಗಬೇಕು, ಯಾವುದ್ಯಾವುದಕ್ಕೆ ಎಷ್ಟು ಫೈನು ಅಂತ ಇದು ಡೀಟೇಲ್ಸಾಗೆ ನಾನು ಹೇಳ್ತೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದಂತೆ ಫುಲ್ ವಿಡಿಯೋ ನೋಡಿ. ಹೇಳ್ರಪ್ಪ, ಹೇಳ್ರು. ಕ್ಯಾಮ್ರಾ ಎಲ್ಲೆಲ್ಲಿವೆ ಅಂತ ನಾನು ರೌಂಡ್ ಮಾರ್ಕ್ ಮಾಡಿದ್ದೀನಿ. ಈಗ ಮುಂದೆ ಬರುತ್ತೆ ನೋಡಿ, ಈ ಥರ ಬ್ರಿಡ್ಜ್ ಇರ್ತಾವಲ್ಲ, ನೆಕ್ಸ್ಟ್ ಬ್ರಿಡ್ಜ್ ಹತ್ರ ಬರುತ್ತೆ ನೋಡಿ ಕ್ಯಾಮ್ರಾ. ನಾನು ರೌಂಡ್ ಮಾರ್ಕ್ ಮಾಡಿದ್ದೀನಿ ನೋಡಿ. ಈ ಥರ ಬ್ರಿಡ್ಜ್ ಹತ್ರ ಸ್ಪೀಡೋಮೀಟರ್ ಮತ್ತು ಕ್ಯಾಮ್ರಾಗಳಂತೂ ಕಂಪಲ್ಸರಿ ಹಾಕೇ ಇರ್ತಾರೆ. ನಾವು ಈಗ ರೋಡಲ್ಲಿ ಹೋಗ್ತಿದ್ರೆ 80 ಸ್ಪೀಡ್ನಲ್ಲೇ ಹೋಗ್ಬೇಕು ಫ್ರೆಂಡ್. ಯಾಕೆಂತಂದ್ರೆ ನಾವು 80 ಸ್ಪೀಡ್ಗಿಂತ ಜಾಸ್ತಿ ಹೋದರೆ 200 ಮೀಟರ್ ಹತ್ರ ಬರ್ತಿದ್ದಂಗೆ ಆ ಕ್ಯಾಮ್ರಾಗಳು ನಿಮ್ಮದು ಸ್ಪೀಡ್ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಸ್ಪೀಡೋಮೀಟ್ರ್ ನಿಮಗೆ ಈ ಸ್ಪೀಡ್ ಹೋಗ್ತಾ ಇದ್ದೀರಿ ಅಂತ ಅದು ತೋರಿಸುತ್ತೆ. ನೀವು ಟ್ರಾಫಿಕ್ ರೂಲ್ಸ್ ವೈಲೆನ್ಸ್ ಮಾಡಿದ ಮೇಲೆ ಒಂದು ವಾರದ ಒಳಗಡೆ ಬೆಂಗಳೂರು ಟ್ರಾಫಿಕ್ ಫೈನ್ ಅಂತ ಆಪ್ ಇದೆ, ಅದರ ಒಳಗಡೆ ನಿಮಗೆ ನಿಮ್ಮ ಫೈನ್ ತೋರಿಸುತ್ತೆ. ಅಲ್ಲಿ ಸ್ಪೀಡ್ ವೈಲೆನ್ಸ್ ಫೈನ್ ನಿಮಗೆ 1000 ರೂಪೀಸ್ ಇರುತ್ತೆ. ಸೀಟ್ ಬೆಲ್ಟ್ಗೆ 500 ರೂಪೀಸ್ ಫೈನ್ ಇದ್ದೇ ಇರುತ್ತೆ. ಕಂಪಲ್ಸರಿ ಸೀಟ್ ಬೆಲ್ಟ್ಸ್ ಹಾಕಿ. ಅರ್ಥ ಆಯ್ತು ಅನಿಸುತ್ತೆ ನೋಡಿ, ಈ ಬ್ರಿಡ್ಜಲ್ಲೂ ಸ್ಪೀಡೋಮೀಟರ್ ಮತ್ತು ಕ್ಯಾಮ್ರಾ ಹಾಕಿದ್ದಾರೆ. ನಾವು ಕಂಪಲ್ಸರಿ 80 ಕಿಲೋಮೀಟ್ರ್ ಹೋಗಲೇಬೇಕು. ಬೈಕವರು 60 ಕಿಲೋಮೀಟ್ರ್ ಹೋಗಬೇಕು. ಬೈಕ್ನವರೇ ಆಗಲಿ, ಕಾರವರೇ ಆಗಲಿ, ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಈ ಥರ ರೋಡ್ ಸಿಕ್ಕಿದ್ರಂತೂ ಎಲ್ರಿಗೂ ಹುಮ್ಮಸ್ ಬಂದೇ ಬರುತ್ತೆ. 800 ಕಾರವರು 80ಲೇ ಹೋಗಬೇಕು, ಆಡಿ ಕಾರ್ ತಗೊಂಡು ಹೋದವರು 80 ಕಿಲೋಮೀಟ್ರೇ ಹೋಗಬೇಕು. ಬರೀ ಇಂಥದೆಯಾ? ಕ್ಯಾಮ್ರಾ ಇರೋ ಕಡೆ ಸ್ಲೋ ಆಗಿ ಹೋಗಿ, ಕ್ಯಾಮ್ರಾ ಇಲ್ಲದ ಕಡೆ ಸ್ಪೀಡಾಗಿ ಹೋಗ್ತೀವಿ ನಾವು. ಮುಂದೆ ಎಲ್ಲಾದರೂ ಪೊಲೀಸ್ನವರು ಇಂಟರ್ ಸ್ಟಿಕ್ಕರ್ ಹಾಕೊಂಡು ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಸಿಗಾಕೊಂಡ್ರಂತೂ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್.